ಶಾಲಾ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಶಿಕ್ಷಕ, ಬಾಲಕರಿಂದ ಧರ್ಮದೇಟು ತಿಂದ ಇಂಗ್ಲಿಷ್ ಶಿಕ್ಷಕ ಜಗದೀಶ್, ಕಾಮುಕ ಶಿಕ್ಷಕನಿಗೆ ಸಾರ್ವಜನಿಕರಿಂದ ಚಪ್ಪಲಿ ಸೇವೆ, ಪೊಲೀಸ್ ಠಾಣೆಯವರೆಗೆ ಕಾಮುಕ ಶಿಕ್ಷಕನ ಮೆರವಣಿಗೆ, ಕಂಬಿ ಹಿಂದೆ ಕಾಮುಕ ಶಿಕ್ಷಕ. ಎಸ್ ವೀಕ್ಷಕರೇ, ಈ ಘಟನೆಯು ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ನಡೆದಿದೆ. ಸವಣೂರು ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಜಗದೀಶ್ ಒಗ್ಗಣ್ಣನವರ್ ಎಂಬಾತ ಇಂಗ್ಲಿಷ್ ವಿಷಯ ಪಾಠ ಮಾಡುವ ಶಿಕ್ಷಕನಾಗಿದ್ದ. ಈ ಭೂಪ ಸತತ 6 ತಿಂಗಳುಗಳಿಂದ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಡುತ್ತಿದ್ದಂತೆ. ಜಗದೀಶ್ ಒಗ್ಗಣ್ಣನವರ್ ಎಂಬ ಈ ಕಾಮುಕ ಶಿಕ್ಷಕನು ವಿದ್ಯಾರ್ಥಿನಿಯರ ಮೈಕೈ ಮುಟ್ಟುವುದು, ಕೈ ಹಿಡಿದು ಎಳೆಯುತ್ತಾ ಅಸಭ್ಯವಾಗಿ ವರ್ತಿಸುತ್ತಿದ್ದ. ಈತನ ಹೇಯ ಕೃತ್ಯದ ವಿಷಯ ತಿಳಿದ ತಕ್ಷಣ ಎಚ್ಚೆತ್ತುಕೊಂಡ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಸ್ಥಳೀಯರು ಶಾಲೆಗೆ ಬಂದು ಶಿಕ್ಷಕನಿಗೆ ಚಪ್ಪಲಿ ಸೇವೆ ಮಾಡಿದ್ದಾರೆ. ಆಕ್ರೋಶಕ್ಕೆ ಒಳಗಾದ ಸಾರ್ವಜನಿಕರು ಇಷ್ಟಕ್ಕೆ ಬಿಡದೆ ಈ ಕಾಮುಕ ಜಗದೀಶ್ ಒಗ್ಗಣ್ಣನವರನ್ನ ದಾರಿ ಉದ್ದಕ್ಕೆ ಧರ್ಮದೇಟು ಕೊಡುತ್ತಾ ಠಾಣೆಗೆ ಕರೆತಂದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸವಣೂರು ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಈ ಘಟನಾ ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಶುಭಂ ಶುಕ್ಲಾ, ತಾಲೂಕಾ ದಂಡಾಧಿಕಾರಿ ರವಿ ಕೊರವಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಫ್ ಬಾರಕಿ ಮತ್ತು ಡಿಡಿಪಿಐ ಮೋಹನ್ ದಂಡಿನ್, ಸಿಪಿಐ ದೇವಾನಂದ್ ಹೀಗೆ ಅಧಿಕಾರಿಗಳ ದಂಡೆ ಆಗಮಿಸಿದೆ. ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಈ ಕಾಮುಕ ಶಿಕ್ಷಕನಿಗೆ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆಯಾಗುವಂತೆ ಮಾಡುತ್ತೇವೆ ಮತ್ತು ಎಲ್ಲಾ ಶಾಲೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುತ್ತೇವೆ ಅಂತ ಹೇಳಿದ್ದಾರೆ. ವರದಿಗಾರರು ಮುನ್ನಾ ಗೌಡ್ಗೇರಿ, ಜಸ್ಟ್ ಕನ್ನಡ ಟಿವಿ, ಸವಣೂರು. ಡಿಡಿಪಿ ಮಾತಾಡ್ತಾರೆ ದಂಡಿನ್ ಸರ್ ಏನ್ ಮಾಡಿದ್ರೆ ಹೇಳ್ರಿ ಎಲ್ಲ अंदर लेके नहीं मिलता ना, एक ही मार लेता है पुलिस लेके मारने को स्टेशन में आईडी बैठ रही है, स्टेशन मटा करते भाई मारता ले रहे मारता ले ಇವತ್ತಿನ ಘಟನೆ ಆಗುತ್ತೆ.
ಇದು ಎಷ್ಟು ದಿವಸ ನಡಾಗುತ್ತೆ ಸರ್ ಹುಡುಗರು ಏನು ಇನ್ಫಾರ್ಮೇಶನ್ ಕೊಟ್ಟಾರೆ ನಿಮ್ಗೆ? ನನಗೆ ನೇರವಾಗಿ ಯಾರು ಮಾತಾಡಲಿಲ್ಲ, ನನ್ನ ಜೊತೆ ಯಾರು ನೇರವಾಗಿ ಮಾತಾಡಲಿಲ್ಲ. ಆದರೆ ಪಾಲಕರು ಮತ್ತು ಕೆಲವೊಬ್ಬರು ಕಮಿಟಿ ಮೆಂಬರ್ಸ್ ಅವರು ಹೇಳ್ತಾ ಇರೋದು ಇದು ಬಹಳಷ್ಟು ಟೈಮ್ನ ನಡೀತಾ ಇರ್ಬೋದು, 6 ತಿಂಗಳ 5 ತಿಂಗಳ ಅವರಿಗೆ ಮಕ್ಕಳು ಹೆಣ್ಮಕ್ಳು ಹೇಳಿದ್ರು. ಬಟ್ ನನಗಿದು ಅನಿಸ್ತಾ ಇದೆ ಇದು ಕೂಡ ಮೀನ್ ಏನು ಅವರು ಹುಡುಗಿರು ಹೇಳ್ತಾರೆ ಅದು ಬಹುಶಃ ಕರೆಕ್ಟ್ ಇರ್ತಾರೆ. ಯಾಕಂದ್ರೆ ಒಂದು ದಿವಸಕ್ಕೆ 5-6 ಎಷ್ಟು ಕಂಪ್ಲೇಂಟ್ ಬಂದಿದೆ, ಒಂದು ದಿವಸದ ಘಟನಾ ಮಾಡೋಕ್ಕಿದು ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾನು DDPI ಸಾಹೇಬ್ಗೆ ಹೇಳಿದ್ದೆ ಸ್ವಲ್ಪ ನಮ್ಗೆ ಇದರಲ್ಲಿ ಎನ್ಕ್ವೈರಿ ಆಗಬೇಕು, ಯಾಕೆ ಎಷ್ಟು ಟೈಮಿಂದ ಆಗ್ತಾ ಇದೆ, ಯಾಕೆ ನನಗೂ ಕೂಡ ಮಾಹಿತಿ ಇಲ್ಲ, ಯಾರಿಗೂ ಮಾಹಿತಿ ಇಲ್ಲ, ಏನು ತಪ್ಪಾಗ್ತಾ ಇದೆ ಸ್ವಲ್ಪ ನನಗೆ ಯೋಚನೆ ಮಾಡಬೇಕು. ಏನು ಕ್ರಮ ತಗೊಂಡ್ರಿ ಸರ್ ಅದನ್ನ? ಇಮಿಡಿಯೇಟ್ಲಿ ಅದು ಸಸ್ಪೆನ್ಷನ್ ಇದೆ. DDPI ಸಾಹೇಬ್ರೆ ನೀವು ಸಸ್ಪೆಂಡ್ ಮಾಡ್ತೀರಾ ಮತ್ತು FIR ಕೂಡ ಹಾಕ್ತೀರಾ? FIR ಮಾಡಿಸ್ತಾರೆ. ಮತ್ತು ಈಗ ಹೋಗ್ತೀರಿ ನೀವು FIR ಮಾಡಲಿಕ್ಕೆ? ಹೆಣ್ಮಕ್ಳನ್ನ ಹೋಗಿ ಮಾಡಿಸ್ತಾರೆ. ಈಗ ಆಲ್ರೆಡಿ ನಾವು ಸಸ್ಪೆಂಡ್ ಮಾಡ್ತೇವೆ. ನಾವು ಕೂಡ ಸ್ಟೇಷನ್ ಹೋಗ್ತಾ ಇದ್ದೀವಿ. ಇನ್ನು ಅರ್ಧ ಗಂಟೆಯಲ್ಲಿ ಸಂಬಂಧಿಸಿದ ಶಿಕ್ಷಕರನ್ನ ಅಮಾನತು ಆದೇಶ ಮಾಡ್ತೀವಿ ಮತ್ತು ಇಲ್ಲಿ ಏನಾಗಿದೆ ಘಟನೆ ಅದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕೂಡ ನಾವು ಇದು ಮಾಡ್ತೀವಿ. ಈಗಾಗಲೇ ಎಲ್ಲ ಪಾಲಕ ಪೋಷಕರ ಜೊತೆ ನಾವು ಸಭೆನೇ ಮಾಡಿದ್ದೀವಿ. AC ಸರ್ ಎಲ್ಲ ಕೂಡ ಅವರೆಲ್ಲ ತಿಳಿಸಿ ಹೇಳಿದ್ದಾರೆ. ಸರ್ ನಾವು ಈಗ ಸ್ಟೇಷನ್ ಹೋಗ್ತಾ ಇದ್ದೀವಿ, ಕಂಪ್ಲೀಟ್ ಮಾಡ್ತೀವಿ. ಈ ಥರ ಮತ್ತೆ ಯಾವಾಗ ಘಟನೆ ಆಗಬಾರ್ದು ತಾಲೂಕಲ್ಲಿ ಯಾವುದೇ ರೀತಿ ಘಟನೆ ಆಗದ ಹಾಗೆ ಯಾಕಂದ್ರೆ ಈಗ 2-3 ಸಾಲ ಕೇಳಿ ಬಂದೀವಿ ಸರ್, ಅದು ಆಗೈತಿ. ನಿಮ್ಗೆ ಗೊತ್ತಿಲ್ಲ ಸರ್, ಸಾಹೇಬ್ರು ಗೊತ್ತೈತಿ ಆಗಿದ್ದ. ನಾವು ಅಷ್ಟಕ್ಕೆ ನಾವು ಹಿಂಗೆ ಮುಂದುವರೆಗಿಲ್ಲ ಅಂತ ತಾಲೂಕಲ್ಲಿ ಈ ರೀತಿ ಘಟನೆ ಆದಾಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೆಲ್ಲ ಕ್ರಮ ಕೈಗೊಳ್ತೀವಿ. ಅವು ನಾವು ತೊಗೊಂಡ್ಬಂದಿವಿ ಸರ್, ಅವ್ರ ಗಮನ ಸಾಹೇಬ್ರ ಗಮನಕ್ಕೆ ತಗೊಂಡು ಮಾಡ್ತೀವಿ ಎಲ್ಲ ಕ್ರಮ. ಈ ಥರ ಮುಂದೆ ಆಗ್ಬಾರ್ದು ಸರ್. ಯಾಕಂದ್ರೆ ಈಗ ಎಲ್ಲ ಇಷ್ಟು ಜನ ನಿಂತಾರೆ ಸರ್, ಇಲ್ಲಿ ಬಂದು ಕ್ರಮ ತಗೊಂಡಿವಿ, ಡೆಫಿನೆಟ್ಲಿ ಕ್ರಮ ತಗೊಂಡು. ಸರ್ ನಮಗೂ ಕೂಡ ವಿಷಾದ ಇದೆ ಈ ಥರ ಆಗಿರೋ ಘಟನೆ ಬಗ್ಗೆ. ಯಾಕಂದ್ರೆ ಮತ್ತೆ ಸಣ್ಣ ಹುಡುಗರು ಬಂದು ಸಾಲಿ ಕಲಿಯಾಕ ಹಿಂದೆ ಮುಂದೆ ಹಾಕ್ತಾರೆ ಸರ್, ಬರಂಗೇ ಇಲ್ಲ. ಈಗ ಮೊದಲೇ ಗೌರ್ಮೆಂಟ್ ಶಾಲೆ ಅಂದ್ರೆ ಹೆದರಾಕೊಂತಾರೆ ಜನ. ಆ ರೀತಿ ಆಗದ ಹಾಗೆ ಹೆದರಿಕೊಂಡ ಕುಂದ್ರಕ್ಕೆ ಅವಶ್ಯಕತೆ ಇಲ್ಲ. ಇದು ಮಾತ್ರ ಶಿಕ್ಷಕರದ್ದು ಶಾಲೆ ಅಲ್ಲ, ಇದು ನಮ್ದು ಶಾಲೆ. ಯಾರು ಪಾಲಕರಿದ್ದಾರೆ ಅವ್ರದ್ದು ಶಾಲೆ, ಛಾತ್ರ ಶಾಲೆ, ನಮ್ದು ಅಧಿಕಾರಿ ಸಿಬ್ಬಂದಿ ಎಲ್ಲರದ್ದು ಶಾಲೆ. ಯಾರಿಗೆ ಇದ್ರೆ ಅವರು ಬಂದು ಇಲ್ಲಿ ನೋಡಬಹುದು. ಅದರಲ್ಲಿ ಯಾವುದೇ ಈ ತರದ್ದು ಯಾವುದೇ ಗೈಡ್ಲೈನ್ಸ್ ಹತ್ರ ಇಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಡೋರ್ ಕೂಡ ನಾವು ಹಾಕ್ತಾ ಇಲ್ಲ, ಡೋರ್ ಕೂಡ ಓಪನ್ ಇದೆ. ಯಾರಿಗೂ ಏನಾದ್ರು ತಪ್ಪಿದ್ರೆ ಅವರು ಬರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಇದು ನಮ್ದು ಜವಾಬ್ದಾರಿ ಇದೆ, ನಮ್ಮ ಹುಡುಗರಿಗೆ ನಮಗೆ ರಕ್ಷಣೆ ಕೊಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ಕಾರಣಕ್ಕೆ ಇಮಿಡಿಯೇಟ್ಲಿ ಏನು FIR ಆಗ್ತಾ ಇದೆ, ಹೆಂಗಾಗ್ತಾ ಇದೆ ಇಮಿಡಿಯೇಟ್ಲಿ ಮಾಡಿಕೊಡಿ. ಅದನ್ನ ಜೊತೆ ಎಲ್ಲ ಇಡೀ ಉಪವಿಭಾಗದಲ್ಲಿ ಎಲ್ಲ ಶಾಲೆಗಳಲ್ಲಿ ಪಾಕ್ಸೋ ಟ್ರೈನಿಂಗ್ ಒಂದು ಪಾಲಕರ ಜೊತೆ ಮತ್ತು ಒಂದು ಛಾತ್ರ ಹುಡುಗರು ಟೀಚರ್ಸು ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಜೊತೆ ಪಾಕ್ಸೋ ಟ್ರೈನಿಂಗ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಬೇಕು. ಬಹುಶಃ ಸ್ಟಾರ್ಟ್ ಆಗಿದೆ ಅಲ್ವಾ? ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಲೇಬೇಕು. ಪ್ರತಿ ಒಂದು ಕ್ಲಾಸ್ಗೆ ಕ್ಯಾಮ್ರಾ ಬೇಕಾ ಸರ್? ಎಲ್ಲಿ ಕ್ಯಾಮ್ರಾ ಎಲ್ಲಿ ಹೆಂಗಿತ್ತಂದ್ರೆ ಮತ್ತೆ ಬೇಕಾದ ಮಾಡ್ಬೋದಲ್ಲ ಟೀಚರ್ ಆಕ್ಷನ್ ಪ್ಲಾನ್ ಮಾಡಿ ಎಲ್ಲ ಶಾಲೆಗಳಲ್ಲಿ ಕ್ಯಾಮೆರಾ ಆಗ್ಬೇಕು ಮತ್ತು ಕ್ಯಾಮೆರಾ ಜೊತೆ ಸ್ಟೋರೇಜ್ ಕೂಡ ಆಗ್ಬೇಕು. 30 days 7 days 25 days ಗೈಡ್ಲೈನ್ಸ್ ಪ್ರಕಾರ ಮಾಡ್ತೀವಿ. ಆಕ್ಷನ್ ಟಾಯ್ಲೆಟ್ ಇಲ್ರಿ ಅಲ್ಲಿ ಲೇಡೀಸ್ ಎಲ್ಲ ಹೆಣ್ಮಕ್ಳು ಅದನ್ನ ನಾವು ಬಂದು ವೆರಿಫೈ ಮಾಡ್ತೇವೆ. ಕುಡಿಯೋ ನೀರಿನ ವ್ಯವಸ್ಥೆ ಸಾಹೇಬ್ರೆ, ಕುಡಿಯೋ ನೀರು ಎಲ್ಲೇ ಸರ್ ಹೇಳ ಚೆಕ್ ಲಿಸ್ಟ್ ಮಾಡಿ ಆ ಪ್ರಕಾರ ಮಾಡ್ತೇವೆ. ಪ್ಲೀಸ್ ಎಲ್ಲ